ಪರೋಟ, ಚಪಾತಿ, ಮುದ್ದೆ, ರೈಸ್ ಇದಕ್ಕೆಲ್ಲ ಸೂಪರಾಗಿ ಮ್ಯಾಚ್ ಆಗುವಂತಹ ಒಂದು ಎಗ್ ಗ್ರೇವಿನ ನಾನಿವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತ. ಹಾಯ್ ಹಲೋ, ವೆಲ್ಕಮ್ ಟು ಗ್ರೇಸ್ ಬೇಸ್ ಚಾನಲ್. ನಾನಿಲ್ಲಿ ಮೊದಲಿಗೆ ಒಂದು 10 ಬೆಳ್ಳುಳ್ಳಿ ಹೆಸಳನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಇಂಚಷ್ಟು ಶುಂಠಿನೂ ಕೂಡ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಮತ್ತು ಒಂದು 3 ಹಸಿಮೆಣಸಿನಕಾಯಿ, ಹಾಗೆಯೇ 2 ಈರುಳ್ಳಿನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು 3 ಒಣಮೆಣಸಿನಕಾಯಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಕೂಡ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ಒಂದು 2-3 ಪೀಸ್ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ನೈಸಾಗಿ ನಾನಿವಾಗ ರುಬ್ಕೊಳ್ತೀನಿ. ನೋಡಿ, ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ನೈಸಾಗಿ ರುಬ್ಬಿದರೆ ಚೆನ್ನಾಗಿರುತ್ತೆ. ಮಸಾಲೆ ಎಷ್ಟು ನೈಸಾಗಿ ರುಬ್ತೀವೋ ಅಷ್ಟು ನೈಸಾಗಿ. ಇವಾಗ ನೋಡಿ, 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಈರುಳ್ಳಿ ಮತ್ತು ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಮಸಾಲೆನೂ ಚೆನ್ನಾಗಿರುತ್ತೆ, ಮತ್ತು ಈ ಗ್ರೇವಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ, ಕಲರ್ ಚೇಂಜ್ ಆಯಿತು. ಈ ಮಸಾಲೆನ ಹಾಕ್ಬಿಟ್ಟು ನಾವು ಒಂದು 2 ನಿಮಿಷ ಆದ್ರೂ ನಾವು ಈ ಎಣ್ಣೆಲಿ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ ಸೈಡಲ್ಲಿ. ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಮಸಾಲೆ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಈ ಸ್ಟವ್ನ ನಾವು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಈ ಥರ ಫ್ರೈ ಎಲ್ಲ ಮಾಡಬೇಕು. ಮತ್ತು ನಾನಿಲ್ಲಿ ಒಂದು 3 ಟೊಮೊಟೊನ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಫ್ರೈ ಆಯಿತು. ರುಬ್ಬಿರುವಂಥ 3 ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಕೂಡ ಒಂದು 30 ಸೆಕೆಂಡ್ಸ್ ನಾವು ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಿರುಗಿಸ್ತಾನೆ ಇರಬೇಕು. ನೋಡಿ, ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಯಿತು. ಇವಾಗ ನಾನು ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಸ್ವಲ್ಪ 1 ಕಪ್ಪಷ್ಟು ನೀರನ್ನು ನಾನಿಲ್ಲೇ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಗಟ್ಟಿ ಬೇಕು ಗ್ರೇವಿ ಅಷ್ಟು ಗಟ್ಟಿ, ಅಥವಾ ಸ್ವಲ್ಪ ತೆಳು ಬೇಕಾದರೆ ನೀರು ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕು. ಯಾಕಂದರೆ ಅದೇ ಇವಾಗ ಫುಲ್ ಬೇಯ್ತಾ ಗಟ್ಟಿ ಆಗಿಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಈಗ ಮಸಾಲೆ ಆಲ್ಮೋಸ್ಟ್ ಚೆನ್ನಾಗಿ ಬೇಯ್ತಾ ಇದೆ. ಈಗ ನಾನು ಒಂದು 6 ಮೊಟ್ಟೆನ ನಾನಿವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಇದು ಮೊಟ್ಟೆ ಹಾಕುವಾಗ ನಾವು ಈ ಸ್ಟವ್ನ ಫುಲ್ಲು ನಾವು ಸಿಮ್ಮಲ್ಲಿ ಇಟ್ಕೊಂಡು ಹಾಕಬೇಕು. ಇಲ್ಲ ಅಂತೇಳಿದರೆ ಮೊಟ್ಟೆ ಎಲ್ಲ ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡೆ ಈ ಮೊಟ್ಟೆನ ಹಾಕಬೇಕು. ಈಗ ಮೊಟ್ಟೆ ಹಾಕಿ ನಾವು ಒಂದು 5 ಮಿನಿಟ್ಸ್ ನಾವು ಹಾಗೇ ಬಿಡಬೇಕು ಬೇಯೋಕ್ಕೆ. ಹಾಗೆ ಬೆಂದಾದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಸ್ಪೂನಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ನಾವು ಈ ಥರ ತಿರುಗಿಸ್ಬಿಟ್ಟು ಕೊಡಬೇಕು. ನೋಡಿ, ಈ ಥರ ಸುಮ್ಮನೆ ತಿರುಗಿಸಿದ್ರೆ ಸಾಕು. ಅದನ್ನೇನು ನಾವು ಫುಲ್ ತಿರುಗಿಸೋದು ಬೇಡ, ಬೇಯ್ತಾ ಇರುತ್ತೆ. ನೋಡಿ, ಈಗ ತುಂಬ ಸೂಪರಾಗಿರುವಂಥ ಮೊಟ್ಟೆ ಗ್ರೇವಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಈ ರೀತಿ ಮೊಟ್ಟೆ ಗ್ರೇವಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಮಾಡೋಕ್ಕೂ ತುಂಬ ಖುಷಿಯಾಗುತ್ತೆ. ನೋಡಿ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಮತ್ತು ಹಾಗೆಯೇ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ.
ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಮೊಟ್ಟೆ ಗ್ರೇವಿ ರೆಡಿ ಆಗ್ತಾಯಿದೆ. ಅದಕ್ಕೆ ನಾನು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇನಷ್ಟು ಖಾರನೂ ಕೂಡ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಸ್ಪೆಷಲಿ ಪರೋಟ ಮತ್ತು ಚಪಾತಿಗೆ ತುಂಬ ಸೂಪರಾಗಿರುತ್ತೆ. ಓಕೆ ನೋಡಿ, ಸೂಪರಾಗಿರುವಂತಹ ಎಗ್ ಗ್ರೇವಿ ರೆಡಿಯಾಗಿದೆ. ಇವಾಗ ತಿನ್ನೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.